ರಾಜ್ಯದಲ್ಲಿ ಜೋರಾಯಿತು ಮಳೆರಾಯನ ಅಬ್ಬರ. ಚಾಮರಾಜನಗರದಲ್ಲಿ ನೆಲ ಕಚ್ಚಿದ 300 ಎಕರೆ ಬಾಳೆ ಗಿಡ. ಡೇಂಜರಸ್ ವಿದ್ಯುತ್ ಕಂಬಗಳ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಮಳೆ ಬಿರುಗಾಳಿಗೆ ತರಗಿಲಿಯಂತೆ ಬೀಳ್ತಾ ಇದೆ ವಿದ್ಯುತ್ ಕಂಬಗಳು. ಬೆಸ್ಕಾಂ ಹಾಗೂ ಬಿಬಿಎಂಪಿ ಅಧಿಕಾರಿಗಳೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಾಕಷ್ಟು ಅವಾಂತರಗಳು ಸಂಭವಿಸಿವೆ. ಬೆಂಗಳೂರಿನ ಗಿರಿನಗರ ಮುಖ್ಯ ರಸ್ತೆಯೊಂದರಲ್ಲಿ ಬಿರುಗಾಳಿ ಮಳೆಗೆ ಬೃಹತ್ ಮರವೊಂದು ಬಿದ್ದು ಕಾರು ಜಖಮಾಗಿದೆ. ಕಳೆದ 5 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮಳೆಯ ಹೊಡೆತಕ್ಕೆ 271 ಮರಗಳು ನೆಲ ಕಚ್ಚಿದ್ದು, ಸುಮಾರು 400ಕ್ಕೂ ಹೆಚ್ಚು ದೂರುಗಳು ಬಿಬಿಎಂಪಿಗೆ ಬಂದಿವೆ. ಚಾಮರಾಜನಗರದ ಉತ್ತಹಳ್ಳಿ ಗ್ರಾಮದಲ್ಲಿ 300 ಎಕರೆಗೂ ಅಧಿಕ ಬಾಳೆ ಬೆಳೆ, ಲಕ್ಷಾಂತರ ರೂಪಾಯಿ ಬೆಳ್ಳುಳ್ಳಿ ಬೆಳೆ ಸರ್ವನಾಶವಾಗಿದೆ. ಬೆಳೆ ಕಳೆದುಕೊಂಡು ರೈತರು ಕಣ್ಣೀರು ಹಾಕ್ತಿದ್ದಾರೆ. ವಿಜಯಪುರದ ಕವಲಗಿ ಗ್ರಾಮ ಹಾಗೂ ಹಾಲಿಹಾಳ ಗ್ರಾಮದಲ್ಲಿ ಸಿಡಿಲ ಬಡಿತಕ್ಕೆ ಆಕಳು ಸೇರಿದಂತೆ 2 ಆಡಿನ ಮರಿಗಳು ಸಾವನ್ನಪ್ಪಿವೆ. ಇಂಡಿ ಪಟ್ಟಣದಲ್ಲಿ ಭಾರೀ ಪ್ರಮಾಣದಲ್ಲಿ ನಿಂಬೆ ಬೆಳೆಗಳು ನೆಲಕಚ್ಚಿವೆ. ಇನ್ನು ರಾಯಚೂರಿನ ಜಂಗೀರಾಂಪುರ ತಾಂಡದಲ್ಲಿ ಸಿಡಿಲು ಬಡಿದು 5 ಮೇಕೆಗಳು ಸಾವನ್ನಪ್ಪಿದ್ದು, ಹನುಮಂತ ಎಂಬುವರಿಗೆ ಗಂಭೀರ ಗಾಯವಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಹೋಟೆಲ್ ಮನೆಗಳ ಟಿನ್ ಶೆಡ್ಗಳು ಹಾರಿ ಹೋಗಿವೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಹುಬ್ಬಳ್ಳಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಕಿಮ್ಸ್ ಹಿಂಭಾಗ ಇರೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಾಂಪೌಂಡ್ ಕುಸಿದಿದೆ. ಚಿಕ್ಕಮಗಳೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. 8,000 ಕಟ್ಟೆಯಲ್ಲಿ ಹೆಚ್ಚು ಕಡಿಮೆ ಒಂದು 6,000 ಕಟ್ಟೆ ಬಿದ್ದೋಗಿದೆ. ಇನ್ನೂ ಒಂದೂವರೆ ಸಾವಿರ ಕಟ್ಟೆ ಇರ್ಬೋದು. ತುಂಬ ಬಿರುಗಾಳಿ ಬೀಸಿ ಹೆಚ್ಚು ಕಡಿಮೆ ಮನ್ಸನ್ನೇ ಹೊತ್ಕೊಳ್ಬೇಕು ಅಂತ ಗಾಳಿ ಬೀಸ್ಬಿಡ್ತು. ಆದ್ದರಿಂದ ತುಂಬ ಹಾನಿಯಾಗಿದೆ. ಇಲ್ಲಿ ಸರ್ಕಾರದ ವತಿಯಿಂದ ನಮಗೆ ದಯವಿಟ್ಟು ಹೆಚ್ಚಿನ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಬಿಸಿಲಿನ ಝಳದಿಂದ ಬಸವಳಿದಿದ್ದ ಬೆಂಗಳೂರಿಗರಿಗೆ ಮಳೆರಾಯ ತಂಪೆರೆದಿದ್ದಾರೆ. ಇದರ ಮಧ್ಯೆ ಮತ್ತೊಂದು ಆತಂಕ ಶುರುವಾಗಿದೆ. ಯಾವಾಗ ಯಾವ ಮರ ಯಾವ ವಿದ್ಯುತ್ ಕಂಬಗಳು ಬೀಳುತ್ತೋ ಅನ್ನೋ ಆತಂಕ ಬೆಂಗಳೂರಿನಲ್ಲಿ ಶುರುವಾಗಿದೆ. ತರಗೆಲೆಗಳ ರೀತಿ ವಿದ್ಯುತ್ ಕಂಬಗಳು, ಬೃಹತ್ ಮರಗಳು ನೆಲ ಕಚ್ಚುತ್ತಿವೆ. ಇದಕ್ಕೆ ಕಾರಣ ಬೆಸ್ಕಾಂ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ನಿರ್ವಹಣೆ ಮಾಡದೇ ಇರೋದು ಅನ್ನೋದು ನಿಮ್ಮ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ನಗರದ ಹಲವು ಕಡೆ ಇರುವ ಡೇಂಜರಸ್ ವಿದ್ಯುತ್ ಕಂಬಗಳು ಯಾವಾಗ ಬೇಕಾದರೂ ಧರೆಗೆ ಉರುಳುವ ಸ್ಥಿತಿಯಲ್ಲಿವೆ. ದೀಪಾಂಜಲಿ ನಗರ, ಗೋವಿಂದರಾಜನಗರ, ಬಸವೇಶ್ವರ ನಗರ, ಕಾಮಾಕ್ಷಿಪಾಳ್ಯ, ಚಾಮರಾಜಪೇಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಇದೇ ದೃಶ್ಯಗಳು ಕಂಡುಬಂದಿವೆ. ಸದ್ಯ ಬೀಳುತ್ತಿರುವ ಮಳೆಗೆ ಈ ಕಂಬಗಳು, ಮರಗಳು ನೆಲಕಚ್ಚಿ ಭಾರೀ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುವ ಸಾಧ್ಯತೆಗಳಿವೆ. ಅನಾಹುತಕ್ಕೂ ಮುನ್ನ ಬೆಸ್ಕಾಂ, ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. KEB ಅವರು ಇಲ್ಲ ಬೆಸ್ಕಾಂ ಅವರು, BBMP ಅವರು ಬಂದು ಎಲ್ಲ ಚೆಕ್ ಮಾಡಬೇಕು. ನೋಡಿ, ಲೈನ್ಗೆ ಎಲ್ಲ ಇದ್ದಾವೆ ಸರ್. ಇಲಾಖೆ ಪಬ್ಲಿಕ್ ಜನ ಬೆಳಿಗ್ಗೆ ಹೊತ್ತು ವಾಕ್ ಹೋಗ್ತಾರೆ, ಎಷ್ಟೋ ಜನ ಓಡ್ತಾ ಇರ್ತಾರೆ, ಹಿರಿಕರು ಇರ್ತಾರೆ, ಎಲ್ಲ ಇರ್ತಾರೆ, ಈ ಗ್ರಾಮಸ್ಥರು ಇರ್ತಾರೆ. ನೋಡಿ, ಬೆಳಗಿನ 4-5 ಮರ ಬಿದ್ದಾವೆ, ಯಾರು ತಲೆಗೆ ಹಾಕೊಂಡಿಲ್ಲ. ಬೆಸ್ಕಾಮ್ಗಾಗಲಿ ಮತ್ತು ಸ್ಥಳೀಯ ಏನು ನಗರಸಭಾ ಸದಸ್ಯರಾಗಲಿ ಮತ್ತು ಶಾಸಕರಿಗಾಗಲಿ ಅವ್ರಿಗೆ ಈ ಥರ ಮಳೆಗಾಲದಲ್ಲಿ ಯಾವ ಥರ ಪ್ರಿಕಾಷನ್ ತೊಗೋಬೇಕನ್ನೋದು ಮುಂಜಾಗ್ರತೆ ಯಾರಿಗೂ ಇಲ್ಲ. ಇದು ಒಂದು ಕಂಬ ಅಲ್ಲ, ಈ ಥರ 10 ಕಂಬ ಇದೆ. ಬಂದು ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಡ್ಬೇಕು. ಏನು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತೆ, ಆ ತೊಂದರೆನ ಯಾವುದೇ ಸಾವು ನೋವು ಸಂಭವಿಸೋಕ್ಕಿಂತ ಮುಂಚೆನೇ ಇದನ್ನು ಸರಿ ಮಾಡಬೇಕು ಅಂತ ನಾವು KEB ಅವ್ರ ಹತ್ರ ವಿನಂತಿಸ್ತೀವಿ ಸರ್. ಮೊದಲ ಮಳೆಗೇನೆ ಬೆಂಗಳೂರು ಗುಂಡಿ ಅವಾಂತರ ಬಯಲಾಗಿದೆ. ಪೂರ್ವ ಮುಂಗಾರಿನ ಮಳೆಗೆ ರಸ್ತೆ ಗುಂಡಿಗಳು ತಮ್ಮ ರೌದ್ರಾವತಾರವನ್ನು ತೋರಲಾರಂಭಿಸಿವೆ. ಡಾಂಬರು ಹಾಕಿ 3-4 ತಿಂಗಳಿಗೆ ಡಾಂಬರ್ ಕಿತ್ತು ಬಂದಿದೆ. ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಬೃಹತ್ ಗುಂಡಿ ಬಿದ್ದಿದ್ದು, ದ್ವಿಚಕ್ರ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಅನಾಹುತ ಫಿಕ್ಸ್. ಈಗಾಗಲೇ ಸುಮಾರು 10 ಅಡಿ ಉದ್ದ, 4 ಅಡಿ ಅಗಲದಷ್ಟು ಗುಂಡಿಯಾಗಿದ್ದು, ಮಳೆಗೆ ಇನ್ನಷ್ಟು ದೊಡ್ಡದಾಗಲಿದೆ. ಇನ್ನು ಕೇವಲ 15 ದಿನಕ್ಕೆ ಮುಂಗಾರು ಶುರುವಾಗಲಿದ್ದು, ಅಷ್ಟರಲ್ಲಿ ಬಿಬಿಎಂಪಿ ಈ ರಸ್ತೆ ಗುಂಡಿಗಳನ್ನು ಸರಿ ಮಾಡದೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬಿಬಿಎಂಪಿ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವಾಗ ಇದು ರೆಡಿ ಮಾಡ್ತಾ ಇರ್ತಾರೆ, ಒಂದು ಕ್ಲೀನಾಗಿ ಒಂದು ಕೆಲಸ ಮಾಡಲ್ಲ. ನೋಡ್ರಿ, ಈಗಲೂ ಗಾಡಿ ನೋಡ್ರಿ ಪಂಚರಾಗಿ ನಿಂತ್ಕೊಳ್ತು. 2 ವೀಲರು ಬರ್ತಾ ಇರ್ತಾರೆ. ಮಳೆ ನೈಟ್ ಉಯ್ದಿರೋ ಮಳೆಗೆ ಇದು ಕಿತ್ತೋಗಿದೆ. ಯಾವಾಗಲೂ ಇದೇ ಪರಿಸ್ಥಿತಿನೇ, ತೊಂದರೆ ಆಗುತ್ತೆ, ಟ್ರಾಫಿಕ್ ಆಗುತ್ತೆ ಅಂತಾರೆ. ಯಾವುದೋ ಒಂದು ಕೆಲಸಗಳು ನೀಟಾಗಿ ಕೆಲಸಗಳು ಮಾಡಲ್ಲ. ಪಬ್ಲಿಕ್ಗೆ ತುಂಬಾ ತೊಂದರೆ, ಡ್ರೈವಿಂಗ್ ಅಂತೂ ಮಾಡೋಕ್ಕೆ ಆಗಲ್ಲ. ಯಾರೋ 2 ವೀಲರ್ ಬಂದು ನೋಡ್ರಿ, ಪಾಯ ಇದೆ, ಗೋಡೆ ಇದೆ, ದಬ್ಬಾಕೊಂಡು ಬಿದ್ದು ಗಿಲ್ಡೆ ಹೊಡ್ಕೊಬಿಡ್ತಾರೆ ಸರ್. ಇದು ಮೊನ್ನೆಯಿಂದ JCPಲ್ಲಿ ಆಗಿದ್ರು ಸರ್, ಕೇಬಲ್ದು ಲೈನ್ ಕರೆಂಟದಂತ ತುಂಬ ಹಳ್ಳ ಇತ್ತು. ಮೊನ್ನೆ ಒಬ್ಬರು ಫ್ಯಾಮಿಲಿ ಅವ್ರು ಬಿದ್ದೋಗಿದ್ರು ಸರ್. ನಾವೇ ಇಲ್ಲೇ ಕೆಲಸ ಮಾಡೋದು. ತುಂಬ ಹಳ್ಳ ಇತ್ತು. ಇವ್ರಿಗೆ ಫುಲ್ಲು ನಿನ್ನೆ ಮಳೆ ನೀರು ಬಂದಿದ್ದಕ್ಕೆ ಫುಲ್ ಹಳ್ಳ ಆಗಿಬಿಟ್ಟಿತ್ತು ಸರ್. ಅದು ನಾವು ಏನು ಹೇಳೋಕ್ಕಾಗತ್ತೆ ಸರ್, ಅವ್ರು ಅರ್ಥ ಮಾಡ್ಕೋಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸರ್ ಇದಕ್ಕೆ? ನಮ್ಮ ಪ್ರಾಣನ ಅವರು ಸುಮ್ಮನೆ ತಮಾಷೆ ಮಾಡ್ಕೊತವ್ರೆ ಪ್ರಾಣಗಳನ್ನೆಲ್ಲ.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಬಂದಾಗಲೆಲ್ಲ 108 ಅವಾಂತರಗಳು ಸೃಷ್ಟಿಯಾಗ್ತಲೇ ಇದೆ. ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಮಹಾ ನಿರ್ಲಕ್ಷ್ಯಕ್ಕೆ ಬಾಪೂಜಿ ನಗರದ ಹೊಸಗುಡ್ದಹಳ್ಳಿಯ ಜನ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಬಂದಾಗಲೆಲ್ಲ 50ಕ್ಕೂ ಹೆಚ್ಚು ಮನೆಗಳಿಗೆ ಒಳಚರಂಡಿ ನೀರು ನುಗ್ಗಿ ಪರದಾಡುವಂತಹ ಪರಿಸ್ಥಿತಿಯಾಗುತ್ತೆ. ರಾತ್ರಿ ಇಡೀ ನಿದ್ದೆಗೆಟ್ಟು ಮನೆಯಿಂದ ಕೊಳಕು ನೀರನ್ನ ಹೊರಗಾಕೋದೆ ಫಜೀತಿ. ವೃದ್ಧರು, ಮಕ್ಕಳು ಹಲವು ಕಾಯಿಲೆಯಿಂದ ತುತ್ತಾಗ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಜಲಮಂಡಳಿಗೆ ಸ್ಥಳೀಯರು ಪತ್ರ ಬರೆದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಗಾಢ ನಿದ್ರೆಗೆ ಜಾರಿರುವ ಬಿಬಿಎಂಪಿ ಹಾಗೂ ಜಲಮಂಡಳಿ ಎಚ್ಚೆತ್ಕೋಬೇಕಿದೆ. ಮಳೆ ಬಂದರೆ ತುಂಬ ದುರಂತಗಳಾಗ್ತಿದೆ. ಇದೇನಾಗ್ತಿದೆ ಅಂದರೆ ಈ ಸ್ಯಾನಿಟರಿ ಲೈನ್ ಇದೆಯಲ್ಲ, ಇದೆಲ್ಲ ಮನೆಗೆ ನುಗ್ತಿದೆ. ಸರಿ ಸುಮಾರು ಒಂದು 50ರಿಂದ 60 ಮನೆಗೆ ಯಾರು ಪ್ರತಿನಿತ್ಯ ನಿದ್ದೆನೇ ಮಾಡ್ತಾ ಇಲ್ಲ. ಆ ಥರ ಎಲ್ಲ ಜನಗಳೆಲ್ಲ ಎದ್ದು ಕಾಯ್ಕೊಂಡು ಕೂತ್ಕೋಬೇಕಾಯ್ತದ. ಮಳೆ ಬರ್ತದ, ತುಂಬುತ್ತಾ ಎತ್ತಾಕ ನಾನು ನೀರು ಆಚೆಗೆ. BWSSBಗೆ ಲೆಟ್ರ್ ಕೊಟ್ಟಿದ್ದೀನಿ, ಅವರು ಗಮನನೇ ಇದು ಮಾಡ್ತಾ ಇಲ್ಲ. ಮಳೆ ಬಂತು ಅಂದರೆ ನಮ್ಗೆ ಸ್ಟ್ರೀಟಲ್ಲಿರೋರ್ಗೆ ಯಾರಿಗೂ ನಿದ್ದೆ ಅನ್ನೋದೇ ಇರಲ್ಲ. ಮಳೆ ಬಂತು ಅಂದರೆ ಅವತ್ತೆಲ್ಲ ನಾವು ಶಿವರಾತ್ರಿ ಜಾಗರಣೆ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಎದ್ದಿರಬೇಕು, ಪ್ರತಿಯೊಬ್ಬರು ಗಾಡಿ ಕಾವಲು ಕಾಯ್ಕೊಂಡಿರಬೇಕು. ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗುತ್ತೆ, ಮಕ್ಕಳು ಮರಿ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಮೇಲೆ ಹೋಗಬೇಕಾಗತ್ತೆ. ಮತ್ತು ಈ ಸ್ಯಾನಿಟರಿ ನೀರು ಅನ್ನೋದು ಏನಿದೆ ಕೆಟ್ಟ ವಾಸನೆ ಬರುತ್ತೆ, ಅದು ಮನೆಗಳಿಗೆಲ್ಲ ನೀರು ಬರುತ್ತೆ. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದ ಮಾತೆ ರಾಮಬಾಯಿ ಮಹಿಳಾ ಹಾಸ್ಟೆಲ್ನ ಕರ್ಮಕಾಂಡ ಮುಂದುವರೆದಿದೆ. ಕಳೆದ 6 ತಿಂಗಳಿಂದ ಸ್ವಚ್ಛತೆಯ ಊಟವೇ ಸಿಗ್ತಾ ಇಲ್ಲ. ಕಿಚನ್ನಲ್ಲಿ ಸ್ವಚ್ಛತೆ ಅನ್ನೋದು ಮರೀಚುಕಿಯಾಗಿದೆ. ಕಿಚನ್ನಲ್ಲಿರೋ ಪಾತ್ರೆಗಳ ಮೇಲೆ ಬೆಕ್ಕು ಮತ್ತು ಇಲಿಗಳು ಓಡಾಡ್ತಾ ಇದೆಯಂತೆ. ಈ ಬಗ್ಗೆ ವಾರ್ಡನ್ಗೆ ಹೇಳಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ. ಇನ್ನು ಹಾಸ್ಟೆಲ್ ರೂಮ್ಗಳು ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಆವರಣದ ಹೊರಗೆ ಬಂದು ಓದ್ಕೋತಾ ಇದ್ದಾರೆ. ಮರದ ಕೆಳಗೆ ಕುಳಿತು ವಿದ್ಯಾರ್ಥಿನಿಯರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ನು ಹಾಸ್ಟೆಲ್ ಆವರಣದ ಒಳಗೆ ಬೀದಿ ನಾಯಿಗಳ ಕಾಟ ಕೂಡ ಹೆಚ್ಚಾಗಿದ್ದು ವಿದ್ಯಾರ್ಥಿನಿಯರಿಗೆ ದಿಕ್ಕೆ ತೋಚ್ತಾ ಇಲ್ಲ. ಕುಡಿಯೋ ನೀರು ಕೂಡ ಕಲುಷಿತಗೊಂಡಿದ್ದು ಹಲವು ಕಾಯಿಲೆಗಳಿಗೆ ವಿದ್ಯಾರ್ಥಿನಿಯರು ತುತ್ತಾಗ್ತಾ ಇದ್ದಾರೆ. ಇಲ್ಲಿ ಹಾಸ್ಟೆಲ್ಗೆ ವಾರ್ಡನ್ ಅಂತ ಯಾರೂ ಇಲ್ಲ, ಇದ್ರೂ ಅವ್ರು ಬರಲ್ಲ. ನಾವು ಇಲ್ಲಿವರೆಗೂ ನೋಡಿಲ್ಲ. ಮ್ಯಾನೇಜರ್ಗೆ ಏನಾನ ಹೇಳಿದ್ರೆ ಅವರು ಆ್ಯಕ್ಷನ್ ತಗೊಳ್ಳಲ್ಲ, ಇರ್ರೆಸ್ಪಾನ್ಸಿಬಲ್, ಸಿಂಗ್ಲರ್ ಆಗಿ ಮಾತಾಡ್ತಾರೆ ಹುಡುಗಿರನ್ನ. ನೀರಿಲ್ಲ ಸರ್, ನೀರು ಬಿಡಿ, ಬಟ್ಟೆ ಒಗಿಬೇಕು, ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಆಗ್ಬೇಕಂದ್ರೆ ಎಲ್ಲದಕ್ಕೂ ವಾಟರ್ ಬೇಕು ಸರ್. ಮೇಯ್ನು ಕುಡಿಯೋಕ್ಕೆ ನೀರಿಲ್ಲ. ನಿನ್ನೆ ವಾಟರ್ ಇಲ್ಲದೆ ಕುಡಿಯೋಕ್ಕೆ ಎಷ್ಟು ಪರದಾಡಿರು ಅಂತ ನಮ್ಗೆ ಗೊತ್ತು. ಎಕ್ಸಾಮ್ಸ್ ಟೈಮಲ್ಲಿ ಸರ್ ವಾಟರ್ ಬೇಕು, ಪವರ್ ಇಲ್ಲ, ಏನೂ ಇಲ್ಲ. ಏನು ಸರ್ ನಾವು ಮಾಡೋದು? ಯಾರಿಗೆ ಹೇಳೋದು ನಾವು? ಸ್ಟಡಿ ಹಾಲಲ್ಲಿ ಸ್ಟಡಿ ಟೇಬಲ್ಸ್ ಇಲ್ಲ. PhD ರೂಮಲ್ಲಿ 3 ಒಂದೊಂದು ರೂಮಿಗೆ 3 ಸ್ಟಡಿ ಟೇಬಲ್ಸ್ ಇದೆ ಸರ್. ಅದಕ್ಕೆಲ್ಲ ಮ್ಯಾನೇಜರ್ ಹತ್ರ ಹೋಗಿ ಹೇಳಿದ್ರೆ ಅವ್ರೇನು ಆ್ಯಕ್ಷನ್ ತೊಗೊಳ್ಳಲ್ಲ ಸರ್. ಬೋರ್ವೆಲ್ ಬೇಕು ಅಂತ ಹೇಳಿದ್ರೆ ಟ್ಯಾಂಕರಲ್ಲಿ ನೀರು ತರಿಸ್ಕೊಡಿ ಅಂತ ಹೇಳಿದ್ರೆ ಅವ್ರೇನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ತರಿಸಾಕಿದ್ದೀವಲ್ಲ, ನಿನ್ನೆ ಅಷ್ಟೇ 2 ಟ್ಯಾಂಕರ್ಸ್ ಅಷ್ಟೇ ಸರ್ ತರಿಸಾಕ್ತಾ ಇರೋದು. ಕೇಳಿದ್ಕೆ ಅದಕ್ಕೆ 2000 ಪೇ ಮಾಡಬೇಕು, ಏನು ಮಾಡೋಣ ಅಂತ ನಮ್ಮ ಹತ್ರನೇ ಕ್ವೆಶನ್ ಮಾಡ್ತಾರೆ ಸರ್. ಕ್ಲೀನಿಂಗ್ ಇಲ್ಲ ಸರ್. ಇಲ್ಲಿ ಎಲ್ಲ ಓಡಾಡ್ತಾ ಇರುತ್ತೆ, ಬೆಕ್ಕು ನಾಯಿ ಎಲ್ಲ ಇಲ್ಲಿ ಓಡಾಡುತ್ತೆ ಸರ್. ಇಲ್ಲೆಲ್ಲ ಬಂದು ಕುತ್ಕೊಂಡು ಊಟ ತಿಂತೀವಿ ಸರ್. ಕಲುಷಿತ ನೀರನ್ನು ಸೇವಿಸಿ 25ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಡೆಮನುಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಯಿಂದ ಮನೆಗಳಿಗೆ ನೀರು ಪೂರೈಸುವ ಪೈಪ್ಗೆ ಹಾನಿಯಾಗಿದ್ದು, ಒಡೆದ ಪೈಪ್ ಒಳಗೆ ಕಲುಷಿತ ನೀರು ಸೇರ್ಪಡೆಯಾಗಿದೆ. ಈ ನೀರನ್ನ ಗ್ರಾಮಸ್ಥರು ಸೇವಿಸಿ 25ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರನ್ನ ತಾಲೂಕು ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಗ್ರಾಮಕ್ಕೆ ಆರೋಗ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವಿದ್ಯಾರ್ಥಿಯೋರ್ವ SSLCಯಲ್ಲಿ ಜಸ್ಟ್ ಪಾಸ್ ಆಗಿದ್ದಕ್ಕೆ ಆತನ ಸ್ನೇಹಿತರು ವಿಭಿನ್ನ ರೀತಿಯ ಬ್ಯಾನರ್ ಹಾಕಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮಂಗಳೂರು ನಗರದ ಪಚ್ಚುನಾಡಿಯ ಹ್ಯಾಸ್ಲಿನ್ ಎಂಬ ವಿದ್ಯಾರ್ಥಿ SSLC ಪರೀಕ್ಷೆಯಲ್ಲಿ 625ರಲ್ಲಿ ಕೇವಲ 300 ಅಂಕ ಪಡೆದು ಜಸ್ಟ್ ಪಾಸ್ ಆಗಿದ್ದಾನೆ. ಇದೇ ಖುಷಿಯಲ್ಲಿ ಆತನ ಸ್ನೇಹಿತರು ಪಚ್ಚುನಾಡಿಯ ಮಂಗಳನಗರ ರಸ್ತೆ ಬದಿಯಲ್ಲಿ ಆತನ ಫೋಟೋ ಬಳಸಿ ದೊಡ್ಡ ಬ್ಯಾನರ್ ಹಾಕಿ ಅಭಿನಂದನೆ ಸಲ್ಲಿಸಿದ್ದಾರೆ. ತೋಚಿದ್ದು ಗೀಚಿ, ಫೇಲ್ ಆಗೋನು ಹರಕೆಯ ಫಲದಿಂದ ಹೇಗೋ, ಒಟ್ಟಾರೆ ನಮ್ಮ ಬ್ರೂಸ್ಲಿ ಜಸ್ಟ್ ಪಾಸ್ ಆಗಿರೋದೇ ನಮ್ಗೆಲ್ಲರಿಗೂ ಸಂಭ್ರಮ ಅಂತ ಬ್ಯಾನರ್ನಲ್ಲಿ ಬರೆದಿದ್ದಾರೆ. ಇದು ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರಾಜ್ಯದ ಹಲವು ಕಡೆ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಬಳಿಕ ಕಾಡು ಕೋಣಗಳ ಹಾವಳಿ ಶುರುವಾಗಿದೆ. ಗುರಸುಡಿಗೆ, ತೋಟದೂರು ಗ್ರಾಮಗಳಲ್ಲಿ ಕಾಡು ಕೋಣಗಳ ಹಿಂಡು ಪ್ರತ್ಯಕ್ಷ ಆಗಿದ್ದು ಜನರಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಕಾಫಿ ತೋಟಗಳಿಗೆ ನುಗ್ಗಿ ದಾಂಧಲೆ ನಡೆಸ್ತಾ ಇದ್ದು, ಹೀಗಾಗಿ ತೋಟಕ್ಕೆ ಹೋಗಲು ಕಾರ್ಮಿಕರು ಹಿಂದೇಟಾಗ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಜಲಚರಗಳು ಸಾವನ್ನಪ್ತಾ ಇದೆ. ಕೃಷ್ಣಾ ನದಿಯಲ್ಲಿ ನೀರಿನ ಕೊರತೆಯಿಂದ ಮೊಸಳೆ ಸಾವನ್ನಪ್ಪಿದ್ದು, ಆತ್ಕೂರು ಬಳಿಯ ಕೃಷ್ಣಾ ನದಿಯ ಬಂಡೆ ಮೇಲೆ ಮೊಸಳೆ ಕಳೆಬರ ಪತ್ತೆಯಾಗಿದೆ. ಮಳೆಯ ಕೊರತೆ ಹಿನ್ನೆಲೆ ಕೃಷ್ಣಾ ನದಿ ಬರಡಾಗಿದ್ದು, ನದಿಯಲ್ಲಿ ನೀರು ಖಾಲಿಯಾಗಿ ಬಿಸಿಲಿನ ತಾಪ ಕೂಡ ಹೆಚ್ಚಾಗ್ತಾ ಇದೆ. ನದಿ ಪಾತ್ರದ ಗ್ರಾಮಗಳ ಜನ ಕುಡಿಯೋ ನೀರಿನ ಅಭಾವವನ್ನ ಎದುರಿಸ್ತಾ ಇದ್ದಾರೆ.